ಯೋಗ ದೀಪಿಕಾ ಯೋಗ ಕೇಂದ್ರ ಟ್ರಸ್ಟ್ ಹಾಗೂ ಅರ್ಶಿಣಿ ಗ್ರೂಪ್ ಆಫ್ ಯೋಗ ಇನ್ ಕೂರ್ಮಾಸನ ರಾಮಕೃಷ್ಣ ಯೋಗ ಶಿಕ್ಷಣ ಕೇಂದ್ರದ ವತಿಯಿಂದ ನಡೆದಂಥ ಗ್ಲೋಬಲ್ ಯೋಗ ರೆಕಾರ್ಡ್ನಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಎ.ಜಿ. ಯಶಸ್ವಿನಿಯವರು 186 kg ಕೂರ್ಮಾಸನದಲ್ಲಿ ಭಾರ ಹೊತ್ತು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಈ ದಾಖಲೆಯಿಂದ ನಮ್ಮ ಊರಿಗೆ ಹಾಗೂ ನಮ್ಮ ಸಂಸ್ಥೆಗೆ ಹೆಚ್ಚಿನ ಗೌರವವನ್ನು ತಂದುಕೊಟ್ಟಿದ್ದಾಳೆ. ಅದರ ಜೊತೆಗೆ ಗ್ಲೋಬಲ್ ಯೋಗ ರೆಕಾರ್ಡ್ನಲ್ಲಿ ಸುಮಾರು 20 ಜನ ನಮ್ಮ ಯೋಗ ಕೇಂದ್ರದ ವಿದ್ಯಾರ್ಥಿಗಳು ಭಾಗವಹಿಸಿ ಗ್ಲೋಬಲ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾರೆ. ಇದರಲ್ಲಿ ಕೂರ್ಮಾಸನದಲ್ಲಿ 50 kgಯಿಂದ ಹಿಡಿದು 100 kg, 105 kg ಹಾಗೆ 186 kg ಸಹ ಮಕ್ಕಳು ಆಯಾ ವಯಸ್ಸಿನ ಅನುಗುಣವಾಗಿ ಸುಪ್ತ ವಜ್ರಾಸನ, ಗೋಮುಖಾಸನ, ಏಕಪದ ಶೀರ್ಷಾಸನ, ವೃಕ್ಷಾಸನ ಮಾಡಿ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ದೇವರು ಆಯುಷು, ಆರೋಗ್ಯ, ವಿದ್ಯಾಬುದ್ಧಿಗಳನ್ನು ಕೊಟ್ಟು ಪ್ರಜ್ವಲಿಸಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಶ್ರೀ ಯೋಗ ದೀಪಿಕಾ ಯೋಗ ಕೇಂದ್ರ ಏನು ದೊಡ್ಡಬಳ್ಳಾಪುರದಲ್ಲಿದೆ, ರಾಮಕೃಷ್ಣ ಅಂತ ಅದರ ಒಂದು ಸಂಸ್ಥಾಪಕರಿದ್ದಾರೆ. ಅವ್ರ ಹತ್ರ ಮಾತಾಡೋಕ್ಕೆ ಬಂದಿದ್ದೀವಿ. ಮೊನ್ನೆ ನಡೆದಂಥ ಗ್ಲೋಬಲ್ ಯೋಗ ರೆಕಾರ್ಡ್ ಕೌನ್ಸಿಲ್ ಕಾರ್ಯಕ್ರಮದಲ್ಲಿ ಕೂರ್ಮಾಸನದಲ್ಲಿ ಭಾರ ಹೊರುವಂಥ ಸ್ಪರ್ಧೆ, ಇದು ಇತ್ತೀಚೆಗೆ ಒಂದು ಶುರುವಾಗಿರುವಂಥ ಒಂದು ಸ್ಪರ್ಧೆ ಆಗಿದೆ. ಕೂರ್ಮಾಸನದಲ್ಲಿ ಭಾರ ಹೊರುವಂಥದ್ದು, ಯಾರು ಎಷ್ಟು ಭಾರ ಹೊರಕ್ಕೆ ಸಾಧ್ಯ ಇದೆ, ಯಾವ ಥರ ಭಾರ ಹೊರ್ತಾ ಇದ್ದಾರೆ, ಅದ್ರ ಮೇಲೆ ಒಂದು ದಾಖಲೆ ಮಾಡುವಂಥ ಒಂದು ಕಾರ್ಯಕ್ರಮ ಇತ್ತು. ಒಂದು ಗಣನೀಯ ಸಾಧನೆ ಮಾಡಿದ್ದಾರೆ ಯಶಸ್ವಿನಿ ಅಂತ. ಅವರು ಒಂದು 186 kg ಒಂದು ಕೂರ್ಮಾಸನದಲ್ಲಿ ಬೆನ್ನ ಮೇಲೆ ಭಾರ ಹೊರುವಂಥ ಒಂದು ಸ್ಪರ್ಧೆ ಅದು. ಆ ಸಾಧನೆ ಬಗ್ಗೆ ರಾಮಕೃಷ್ಣ ಸರ್ ಅವ್ರ ಹತ್ರ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಈಗ ಒಂದು ನೀವು ಯೋಗ ಕೇಂದ್ರ ಮಾಡ್ತಾಯಿದ್ದೀರಾ, ಒಂದು ನಿಮ್ಮ ಒಂದು ಶಿಷ್ಯ ಆ ಥರ ಒಂದು ಸಾಧನೆ ಮಾಡಿದ್ದಾರೆ, ಅದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಏನು ಅಂತಂದರೆ ಯೋಗದ ಒಂದು ವಿಶಿಷ್ಟವಾದ ವಿದ್ಯೆ. ಯೋಗ ಮಾಡೋದರಿಂದ ದೇಹದ ಎಲ್ಲ ಮಾನಸಿಕ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ. ಮತ್ತು ಯೋಗದಲ್ಲಿ ಮಹತ್ವದ ಶಕ್ತಿ ಇದೆ. ಈ ಶಕ್ತಿಯಲ್ಲಿ ಯೋಗಾಸನದಲ್ಲಿ ಒಟ್ಟು 84 ಲಕ್ಷ ಆಸನಗಳಿದೆ. ಆ ಆಸನದಲ್ಲಿ ಕೂರ್ಮಾಸನ ಒಂದು ಕ್ರಿಯೆ, ಅದು ಆಸನ. ಕೂರ್ಮ ಅಂದರೆ ಆಮೆ. ಆ ಆಮೆಯ ಭಂಗಿಯಲ್ಲಿ ಹೊರುವಂಥ ಒಂದು ಕ್ರಿಯೆಯನ್ನು ನಾವು ಪ್ರಪಂಚಕ್ಕೆ ಹೊಸದಾಗಿ ನಾವು ಕೊಡುಗೆಯಾಗಿ ಕೊಡ್ತಾ ಇದ್ದೀವಿ. ಈ ಆಸನ ಮಾಡೋದರಿಂದ ದೇಹದಲ್ಲಿ ಫಿಟ್ನೆಸ್ಸು ಬರುತ್ತದೆ ಮತ್ತು ಬೆನ್ನುಮೂಳೆ ಅಂತ ಇರೋ ಚಿಪ್ ಇದೆಯಲ್ಲ, ಅದು ಐರನ್ ಥರ, ಕಬ್ಬಿಣ ಥರ ಪರಿವರ್ತನೆಯಾಗಿ ಒಂದು ಶಕ್ತಿಯುತವಾದ ಒಂದು ದೇಹವನ್ನು ಮಾರ್ಪಾಡು ಮಾಡುತ್ತದೆ. ಇದರಿಂದ ನಾವು ಆ ಭಾರ ಹೊರುವಂಥ ಕ್ರಿಯೆಯನ್ನು ನಾವು ಪ್ರಪಂಚಕ್ಕೆ ಒಂದು ಆರಂಭ ಮಾಡ್ತಾಯಿದ್ದೀವಿ. ತಿರುಗಿ ಈ ಕೂರ್ಮಾಸನ ಮಾಡೋದ್ರಿಂದ ಹೃದಯ ರೋಗವನ್ನು ನಾವು ಸಂಪೂರ್ಣವಾಗಿ ತಡೆಗಟ್ಬೋದು ಅಂತ ನಾನು ಹೇಳ್ತೀನಿ. ಸರ್, ನೀವು ಯೋಗ ಎಷ್ಟು ವರ್ಷದ ಮುಂಚೆ ಕಲ್ತ್ರಿ? ಸರ್, ನಾವು 7ನೇ ತರಗತಿ ಇದ್ದಾಗ ಸುಮಾರು 40 ವರ್ಷದಿಂದ ನಾವು ಯೋಗ ಇದೇ ತರಬೇತಿಯಲ್ಲಿ ಇದ್ದೀವಿ. ಅಂದರೆ ಈಗ ನಿಮ್ಮ ಬಳಿ ಈಗ ಎಷ್ಟು, ಅಂದರೆ ಈಗ ತಕ್ಷಣಕ್ಕೆ ಎಷ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ, ಯೋಗ ಕಲಿತಾ ಇದ್ದಾರೆ? ಒಂದು 30 ಜನ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. 30 ಜನ ವಿದ್ಯಾರ್ಥಿಗಳು ಅಂದರೆ ಯಾವ ವಯಸ್ಸಿನಿಂದ ಕಲಿಸ್ತಾ ಇದ್ದೀರಾ ಸರ್? ಸರ್, ನಾವು ಮಕ್ಕಳ ಒಂದು ಬಾಲವಿದ್ಯೆ ಚಟುವಟಿಕೆ ಇರುತ್ತಲ್ಲ, ಸುಮಾರು ಒಂದು 4 ವರ್ಷ ಮಕ್ಕಳು, ಆ ವಯಸ್ಸಿಂದ ಅವರಿಗೆ ಉಡುಗೆ ತೊಡುಗೆ ಹಾಡಿಕೆಯಿಂದ ನಾವು ಯೋಗಾಸನ ಅಭ್ಯಾಸ ಮಾಡ್ತಾಯಿದ್ವಿ. ಒಂದೇ ರೀತಿಗೆ ಮಕ್ಕಳಿಗೆ ಯೋಗಾಸನ ಅಭ್ಯಾಸ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಅವರಲ್ಲಿ ಪರಿವರ್ತನೆ ಬೇಕು, ಮಾನಸಿಕವಾಗಿ ಪರಿವರ್ತನೆ ಬೇಕು. ನಾನು ಒಂದು ಯೋಗವನ್ನು ಕಲಿಯಬಲ್ಲೆ, ಇದರಿಂದ ಏನಿದೆ ಅಂತ ಕಲಿಯಬಲ್ಲೆ ಅಂತ ಈ ಮಕ್ಕಳನ್ನ ಸುಮಾರು ಒಂದು 4 ವರ್ಷನೇ ವಯಸ್ಸಿನಿಂದ ನಾವು ಇವಾಗ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅದರಲ್ಲಿ ಹೆಚ್ಚು ಮಕ್ಕಳು ಕೂರ್ಮಾಸನದಲ್ಲಿ ಜಾಸ್ತಿ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಏಕೆಂದರೆ ಅದು ನೋಡುಗರಿಗೆ ಮತ್ತು ಮಾಡುವವರಿಗೆ ಒಂದು ಅಚ್ಚರಿಯನ್ನು ಮೂಡಿಸಿದೆ, ಪ್ರಪಂಚಕ್ಕೆ ಒಂದು ಅಚ್ಚರಿಯನ್ನು ಮೂಡಿಸಿದೆ. ಕನಿಷ್ಠ ವಿದ್ಯಾರ್ಥಿಯ ತೂಕ 25 kg ಇದ್ದರೆ ಅವರು 200 kg ಭಾರ ಹೊರುವಷ್ಟು ಶಕ್ತಿಯನ್ನು ಮಾರ್ಪಾಡು ತಗೊಳ್ತಾರೆ. ಈ ಒಂದು ಅಚ್ಚರಿಯನ್ನು ನಾವು ಪ್ರಪಂಚಕ್ಕೆ ಒಂದು ಪ್ರಚಾರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ನಾವು ನಡೆಸ್ತಾ ಇದ್ದೀವಿ. ಸರ್, ನೀವು ಈಗ ಯೋಗಾಸನ ಕ್ಲಾಸ್ ನಡೆಸ್ತಾ ಇದ್ದೀರಾ, ವಾರಕ್ಕೆ ಎಷ್ಟು ದಿವಸ ನಡೆಸ್ತಾ ಇದ್ದೀರಾ, ಯಾವ ಥರ ನಿಮ್ಮ ಚಟುವಟಿಕೆಗಳು ಯಾವ ಥರ ಇದ್ದಾವೆ? ನಮ್ಮದು ಈ ಯೋಗ ತರಗತಿಯನ್ನು ವಾರಕ್ಕೆ 5 ದಿನಗಳ ಕಾಲ ನಾವು ಅಭ್ಯಾಸ ಮಾಡ್ತೀವಿ. ಸಂಜೆ 5ರಿಂದ 6 ಗಂಟೆಯಿಂದ ಮಕ್ಕಳಿಗೆ ಒಂದು ಯೋಗ ತರಬೇತಿಯನ್ನು ನೀಡ್ತಾ ಇದ್ದೀವಿ.
ಅದ್ರ ಮಧ್ಯೆ ಇಂಡಿವಿಜುವಲ್ ಆಗಿ ಕೆಲವರು ವಯಸ್ಸಾದವರು ಕೆಲವು ದೈಹಿಕ ಕಾಯಿಲೆಗಳನ್ನು ಇರುವಂಥವ್ರು ಬರ್ತಾರೆ. ಅವ್ರಿಗೆ ಯೋಗದಲ್ಲಿ ಒಂದು ಮೆಡಿಸಿನ್ ಯೋಗ ಅಂತ ನಾವು ತರಬೇತಿ ಕೊಡ್ತೀವಿ. ಯಾವುದೇ ಒಂದು ಕಾಯಿಲೆ ಇದೆ, ಬೆನ್ನು ಆಗ್ಬೋದು, ತಲೆನೋವು ಆಗ್ಬೋದು, ಇಲ್ಲ ಯಾವುದೋ ಮೈಗ್ರೇನ್ಸ್ ಆಗ್ಬೋದು, ಹೊಟ್ಟೆ ನೋವು ಆಗ್ಬೋದು, ಮೊಣಕಾಲು ನೋವುಗಳಾಗ್ಬೋದು, ಅದಕ್ಕೆ ಆದಂಥ ಒಂದು ಯೋಗ ಕ್ರಿಯೆಯನ್ನು ನಾವು ಮೆಡಿಸಿನ್ನಾಗಿ ಪರಿವರ್ತನೆಯಾಗಿ ಅವ್ರಿಗೆ ಗುಣಮುಖರಾಗಿ ನಾವು ಮಾಡ್ತಾಯಿದ್ದೀವಿ. ಸರ್, ಈಗ ಎಲ್ಲರಿಗೂ ಒಂದೇ ಥರ ಆಸನಗಳು ಕಲಿಸ್ಕೊಡ್ತೀರಾ, ಇಲ್ಲ ಅವರ ಒಂದು ಅಂದರೆ ಏನು ಸಮಸ್ಯೆ ಇದೆ ಆ ಒಂದು ನಿಟ್ಟಿನಲ್ಲಿ ಕಲಿಸ್ಕೊಡ್ತಾ ಇದ್ದೀರಾ, ಇಲ್ಲ ಅವ್ರಿಗೆ ಆಸಕ್ತಿ ಯಾವುದ್ರಲ್ಲಿ ಇದೆ ಆ ಥರ ಕಲಿಸ್ಕೊಡ್ತೀರಾ, ಇಲ್ಲ ಎಲ್ಲನೂ ಕಲಿಸ್ಕೊಡ್ತಾ ಇದ್ದೀರಾ? ಇಲ್ಲ, ಎಲ್ಲ ಥರವೂ ನಾವು ಅವ್ರನ್ನ ದೈಹಿಕವಾಗಿ ಅವ್ರನ್ನ ಪರೀಕ್ಷೆ ಮಾಡ್ತೀವಿ. ಆ ದೇಹ ಯಾವ ರೀತಿ ಅವ್ರಿಗೆ ಯೋಗದಲ್ಲಿ ಚಟುವಟಿಕೆ ತೊಡಗುತ್ತಾರೆ ಅಂತ ನೋಡಿಕೊಂಡು ಅವ್ರ ದೇಹ ಒಂದು ಸಾಮರ್ಥ್ಯ ಚಟುವಟಿಕೆ ನೋಡಿಕೊಂಡು ಅವ್ರದ್ದು ಯಾವ್ಯಾವ ಆಸನವನ್ನು ಪರಿವರ್ತನೆ ಮಾಡ್ಕೊತಾರೆ, ಅದ್ರ ಮುಖಾಂತರ ಅವರಿಗೆ ಆಸನಗಳನ್ನು ನಾವು ಪರಿವರ್ತನೆ ಮಾಡ್ತೀವಿ. ಸರ್, ಈಗ ಎಷ್ಟು ಆಸನಗಳು ಹೇಳ್ಕೊಡ್ತಾ ಇದ್ದೀರಾ? ಅಂದರೆ ಈಗ ನೀವು ನಿಮ್ಮ ಒಂದು ಇದರಲ್ಲಿ ಎಷ್ಟು ಆಸನಗಳು ಹೇಳ್ಕೊಡ್ತಾ ಇದ್ದೀರಾ? ಸುಮಾರು ಒಂದು 200 ಆಸನಗಳು ಹೇಳ್ಕೊಡ್ತಾ ಇದ್ದೀವಿ ಸರ್. 200 ಆಸನಗಳು? 200 ಆಸನಗಳು ಹೇಳ್ಕೊಡ್ತಾ ಇದ್ದೀವಿ. ಎಲ್ಲ ಮಕ್ಕಳುಗಳು ಆ ಆಸನಗಳನ್ನ ಕಲಿತಾ ಎಲ್ಲ ಇದ್ದಾರೆ? ಆಸನಗಳು ಕಲಿತಾರೆ. ಅಂದರೆ ಈಗ ಅತಿ ಕಷ್ಟವಾಗಿರೋಂಥ ಆಸನ ಯಾವುದು, ಅತಿ ಸುಲಭವಾಗಿರೋಂಥ ಆಸನ ಯಾವುದು? ಅತಿ ಕಷ್ಟವಾದ ಆಸನಗಳಂದರೆ ಹ್ಯಾಂಡ್ ಸ್ಟ್ಯಾಂಡ್, ಕೈ ಮೇಲೆ ನಿಂತ್ಕೊಂಡು ಮಾಡ್ತಕ್ಕಂಥ ಆಸನಗಳು. ತಿರ್ಗಾ ಫುಲ್ಲು ಬ್ಯಾಕ್ ಬೆಂಡಿಂಗ್, ಶರೀರ ಫುಲ್ಲು ಬೆಂಡ್ ಮಾಡಿ ತನ್ನ ಹೊರ ಚಾಚುವಂಥ ಒಂದು ಕ್ರಿಯೆ ಇದೆ. ಅದು ಕ್ಲಿಷ್ಟಕರವಾದ ಬೇಸಿಕ್ ಆಸನಗಳು. ಬರೀತಾ ಅಡ್ವಾನ್ಸ್ ಆದ ಕ್ಲಿಷ್ಟಕರ ಆಸನಗಳು. ಸರ್, ನಿಮಗೆ ಈ ಥರ ಒಂದು ಕಲ್ಪನೆ ಯಾವ ಥರ ಬಂತು? ಅಂದರೆ ಈ ಒಂದು ಕೂರ್ಮಾಸನದಲ್ಲಿ ಭಾರ ಹೊರಬೋದು, ಇಷ್ಟೊತ್ತು ಭಾರ ಹೊರಬೋದು ಅನ್ನೋ ಒಂದು ಪರಿಕಲ್ಪನೆ ಯಾವ ಥರ ಬಂತು? ಇದು ಯಾವತ್ತಿಂದ ನೀವು ಪ್ರಾಕ್ಟೀಸ್ ಅಂದರೆ ಯಾವ ಥರ ಮಾಡಿದ್ರಿ? ಮೊದಲು ಎಷ್ಟು kg, ಆಮೇಲೆ ಎಷ್ಟು kg ಮಾಡಿದ್ರಿ? ಸರ್, ಇದು ನಾವು ಫಸ್ಟು ಒಂದು ಪ್ರತಿನಿತ್ಯ ಆಸನ ಮಾಡ್ತಾಯಿದ್ವಿ. ಈ ಮಾಡ್ತಾಯಿದ್ದಾಗ ಈ ಕೂರ್ಮಾಸನ ಒಂದು ಕ್ರಿಯೆಯನ್ನು ನಾವು ಕೂರ್ಮ ಆಸನ ಮಾಡ್ತಾಯಿದ್ವಿ. ಆ ಮಾಡ್ತಾಯಿದ್ದಾಗ ಕೆಲವ್ರನ್ನ ಯೋಗಪಟುಗಳನ್ನ ನಾವು ಬೆನ್ನ ಮೇಲೆ ನಿಂತ್ಕೊಂಡು ಅಭ್ಯಾಸ ಮಾಡ್ತಾಯಿದ್ವಿ. ಆ ಬೆನ್ನ ಮೇಲೆ ನಿಂತ್ಕೊಂಡು ಅಭ್ಯಾಸ ಮಾಡ್ತಾಗ ಯಾವುದೇ ರೀತಿಯಾದಂಥ ಒಂದು ತೂಕ ಭಾರ ಕಾಣಿಸ್ತಾ ಇರಲಿಲ್ಲ. ಅವಾಗೇನಾಯಿತು, ನಾವೊಂದು ಪರಿವರ್ತನೆ ಮಾಡ್ಕೊಂಡ್ವಿ. ಏನಾದರೂ ಮಾಡೋ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಬೇಕು, ಇಲ್ಲ ಯಾವುದೋ ಒಂದು ಗ್ಲೋಬಲ್ ರೆಕಾರ್ಡ್ ಮಾಡಬೇಕು, ಇಲ್ಲ ಯಾವುದೋ ಬುಕ್ ಆಫ್ ರೆಕಾರ್ಡ್ ಮಾಡಬೇಕು ಅಂತ ನಾವು ಅನಿಸಿಕೆ ಅಂದ್ಕೊಂಡಾಗ ನಾವು ಯಾಕೆ ಇದು ಕೂರ್ಮಾಸನದಲ್ಲಿ ನಾವು ಹೊಸ ಪ್ರಯೋಗ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮೊದಲು ಒಂದು 25 kg ಇಕ್ಕಿ ಅಭ್ಯಾಸ ಮಾಡಿದ್ವಿ. ಅದರಿಂದ ಅವ್ರಿಗೆ ದೈಹಿಕವಾಗಿ ತುಂಬ ಶಕ್ತಿಶಾಲಿ ಆಯಿತು. ಆಮೇಲೆ 50 kg ಇಕ್ಕಿದ್ವಿ. ಹಾಗೆ ಹಂತವಾಗಿ ಮಾಡ್ತಾ ಅದು ಸಾಮರ್ಥ್ಯ 200 kg 300 kg ತನಕ ದಾಟುವಷ್ಟು ಶಕ್ತಿಶಾಲಿಯನ್ನು ಪರಿವರ್ತನೆ ಆಯಿತು ಆ ಕೂರ್ಮಾಸನದಲ್ಲಿ. ಯಶಸ್ವಿನಿ ಏಜಿನ ಹುಡುಗಿ ಆ ವಯಸ್ಸಿನ ಒಂದು ವಯೋ ವಿಭಾಗದಲ್ಲಿ 186 kg ತೂಕ ಹೊತ್ತು ಒಂದು ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ನಿಮ್ಮ ಒಂದು ವಿದ್ಯಾರ್ಥಿನಿ ಒಂದು ಸಾಧನೆ ಮಾಡಿದ್ದಾರೆ, ಒಂದು ಮೈಲಿಗಲ್ಲು ಅವರು ಸ್ಥಾಪಿಸಿದ್ದಾರೆ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಸರ್, ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಪ್ರಪಂಚದಲ್ಲಿ ಯಾರೂ ಈ ಥರ ಒಂದು ಪ್ರಕ್ರಿಯೆಯನ್ನು ಮಾಡೋದಿಲ್ಲ. ಆದ್ದರಿಂದ ಪ್ರಪಂಚಕ್ಕೆ ಒಂದು ಮೊದಲ ವಿದ್ಯಾರ್ಥಿ ಆದಲೆಲ್ಲ ಒಂದು ನಮಗೆ ತುಂಬ ಖುಷಿಯಾಗಿದೆ. ಊರಿಗೂ ಅಷ್ಟೇ, ತಿರ್ಗಿ ಎಲ್ಲ ಪೋಷಕರುಗಳಿಗೂ ಅಷ್ಟೇ, ತಿರ್ಗಿ ಎಲ್ಲ ಶಿಕ್ಷಕರಿಗೂ ಅಷ್ಟೇ. ಈ ಒಂದು ಪ್ರಕ್ರಿಯೆಯಲ್ಲಿ ಒಂದು ವಿಶ್ವ ದಾಖಲೆ ಬರೆದಿದ್ದಲ್ಲ, ನಮ್ಮದೊಂದು ಖುಷಿ, ಎಲ್ಲರಿಗೂ ಒಂದು ಸಂತೋಷ, ಗೌರವ ತಂದಿದೆ, ಊರಿಗೆ ಒಂದು ಗೌರವ ತಂದಿದೆ ಅಂತ ನಾನು ಹೇಳ್ಬೋದು. ಸರ್, ಈಗ ನಿಮ್ಮ ವಿದ್ಯಾರ್ಥಿನಿಯ ರೆಕಾರ್ಡನ್ನು ಆಕೆನೇ ಮುರಿಬೇಕು ಅನ್ನೋದು ಒಂದು, ಅಂದರೆ ಇನ್ನೂ ಹೆಚ್ಚು ಭಾರ ಹೊರೋದ್ರ ಮುಖಾಂತರ ಆಕೆನೇ ಮುರಿಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ, ಇಲ್ಲ ಬೇರೆ ಯಾವ್ದಾದ್ರು ಆಸನದಲ್ಲಿ ಈ ಥರ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅನ್ನೋದು ನಿಮ್ಮ ಗುರಿ ಏನಾದರೂ ಇದೆ? ಇಲ್ಲ, ಇನ್ನೂ ಬೇರೆ ಆಸನಗಳಲ್ಲಿ ರೆಕಾರ್ಡ್ ಮುರಿಬೇಕು ಅಂತ ಇದೆ. ಇದು ಮೂಲವಾಗಿರೋದ್ರಿಂದ ನಾವು ಇದನ್ನು ಗಣನೆಗೆ ತೊಗೊತಾ ಇದ್ದೀವಿ ಅಂತ ಹೇಳ್ತೀನಿ. ಅಂದರೆ ಈ ಥರ ಇನ್ಯಾವುದು ಆಸನಗಳು ನೀವು ಫೋಕಸ್ ಮಾಡಬೇಕು ಅಂತ ನೀವು ತಯಾರಿ ಮಾಡ್ತಾಯಿದ್ದೀರಾ? ಸೊ, ಇನ್ನೂ ದೊಡ್ಡ ಆಸನಗಳಿದೆ. ಗಂಡಬೇರುಂಡ ಆಸನ ಇದೆ, ಭುಜಂಗಾಸನ ಇದೆ, ಅಧೋಮುಖ ವೃಕ್ಷಾಸನ ಇದೆ. ಆ ಆಸನದಲ್ಲಿ ಹೆಚ್ಚು ಸಮಯ ಮಾಡ್ತಾ ಅದೊಂದು ರೆಕಾರ್ಡ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಸರ್, ಒಂದು ವಿಶ್ವ ದಾಖಲೆ ಹತ್ರ ನೀವು ಒಂದು ಪ್ರಯಾಣ ಬೆಳೆಸಿದ್ದೀರಾ. ಒಂದು ವಿದ್ಯಾರ್ಥಿನಿಗೆ ಒಂದು ಮಾರ್ಗದರ್ಶನ ಮಾಡಿ ಆಕೆ ಒಂದು ಉತ್ತುಂಗ ಸ್ಥಿತಿಗೆ ಹೋಗೋದಕ್ಕೆ ನೀವು ಸಾಥ್ ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ನಿಮ್ಮ ಒಂದು ಪ್ರಯತ್ನ ಹೀಗೆ ಮುಂದುವರಿಲಿ, ಇನ್ನಷ್ಟು ವಿಶ್ವ ದಾಖಲೆಗಳು ನಿಮ್ಮ ಒಂದು ಯೋಗ ಕೇಂದ್ರಕ್ಕೆ ಲಭಿಸಲಿ ಅಂತ ನಾವು ಈ ಮೂಲಕ ಕೇಳ್ತೀವಿ. ಧನ್ಯವಾದಗಳು ಸರ್. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.